ಡೆಲ್ಲಿಗೆ ಬಂದು ಹೋರಾಟ ಮಾಡ್ತಿದ್ದೀರಾ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಸರಿಯಾಗಬೇಕು ಅಂತ. ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನ್ಯಾಯ ಸಿಗುತ್ತೆ ಅನ್ನೋದಕ್ಕಿಂತ ಹೋರಾಟ ಫಸ್ಟ್ ಮಾಡಬೇಕಲ್ಲ. ಅನ್ಯಾಯ ಆಗಿರೋದನ್ನ ಹೊರಗೆ ಎಡಬೇಕಲ್ಲ. ಅದು ಹೊರಗೆ ಎಡವಿದ ಮೇಲೆ ನ್ಯಾಯ ಸಿಗಲೇಬೇಕಾಗುತ್ತೆ. ಅನ್ಯಾಯ ಆಗಿದ್ದು ನ್ಯಾಯ ಸಿಕ್ಕುತ್ತೆ. ಅದೇ ಈಗ ಈ ಹೋರಾಟ ಇವತ್ತು ಮಾಡಿದ್ದೀರಾ, ಒಂದಷ್ಟು ಜನರ ಗಮನ ಕೂಡ ಸೆಳೆದಿದೆ, ಕೇಂದ್ರ ಸರ್ಕಾರಕ್ಕೂ ಒಂಚೂರು ಬಿಸಿ ಮುಟ್ಟಿದೆ. ಸೊ ವಾಟ್ ನೆಕ್ಸ್ಟ್? ಈ ಹೋರಾಟದ ನಂತರ ನೀವಿನ್ನೂ ನಿಮ್ಮ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೋರಾಟ ಜಾಸ್ತಿ ಮಾಡೋದಿಲ್ಲ? ಇವಾಗ ಕಂಪ್ಲೀಟು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರು ಯಾವ್ಯಾವ ಮೂಲದಲ್ಲಿ ಯಾವ್ಯಾವ ಹೆಡ್ಡಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ ಆ ಎಲ್ಲವನ್ನು ಸಂಪೂರ್ಣವಾಗಿ ಜನತೆಗೆ ತಿಳಿಸ್ತಕ್ಕಂಥ ವಿಶ್ವಾಸ ಜನತೆಗೆ ತಿಳಿಸ್ಬೇಕು. ಫಸ್ಟು ನಾವು ಮೊದಲು ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಜನತೆಗೆ ತಿಳಿಸ್ಬೇಕು, ನಮ್ಮ ರಾಜ್ಯದ ಜನತೆಗೆ ತಿಳಿಸಿ ಆದಮೇಲೆ ಜನರುಗಳಲ್ಲಿ ಅವೇರ್ನೆಸ್ ಬಂದಾಗ ಕೇಂದ್ರ ಸರ್ಕಾರ ಈಗೂ ವಂಚನೆ ಮಾಡಿ ನಮಗೆ ಸಿಗಬೇಕಾದಂಥ ಪಾಲನ್ನು, ಎಲ್ಲ ರೂಪದ ಪಾಲನ್ನು ನಮಗೆ ಅನ್ಯಾಯ ಮಾಡ್ತಾಯಿದೆ ಅಂತಕ್ಕಂಥ ಮನವರಿಕೆ ನಮ್ಮ ರಾಜ್ಯದ ಜನತೆಗೆ ಆಗಬೇಕು. ಮತ್ತು ನಾವು ಮಾಡಿದ್ದೀವಿ ಅಂತಕ್ಕಂಥ ಅರಿವು ಈ ಕೇಂದ್ರ ಸರ್ಕಾರವನ್ನು ಆಳ್ತಕ್ಕಂಥ ಪ್ರಬುದ್ಧರಿಗೂ ಅರ್ಥ ಆಗಬೇಕು. ಅದೇ ಇದು ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ? ಉತ್ತರ ಭಾರತಗಳಿಗೆ ಒಂದು ಕೊಡುವಂಥ ಇಂಪಾರ್ಟೆನ್ಸ್ ಕರ್ನಾಟಕಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತ? ಅಲ್ಲ, 100% ಕರ್ನಾಟಕಕ್ಕೆ ಇವರು ಯಾವತ್ತೂ ಕರ್ನಾಟಕದಲ್ಲಿ ಇವ್ರ ಪಕ್ಷ ಹಿಂದಿಲ್ ಬಾಗಿಲಿಂದ ಬಂದಿರೋದು ಬಿಟ್ಟರೆ ಡೈರೆಕ್ಟಾಗಿ ಮ್ಯಾಂಡೇಟ್ರಿ ತಗೊಂಡು ಬಂದಿಲ್ಲ. 2 ಸಾರಿ ಬೊಮ್ಮಾಯಿ ಸರ್ಕಾರ ಬಂತು, ಶಾಸಕರನ್ನ ಕಿಡ್ನಾಪ್ ಮಾಡಿ ಶಾಸಕರನ್ನ ಸೆಳೆದು ತಗೊಂಡಂಥ ಸರ್ಕಾರ. ಹಿಂದೆ ಯಡಿಯೂರಪ್ಪನವರಾಗಿದ್ದರು, ಆಗಲೂ ಶಾಸಕರನ್ನ ಸೆಳೆದಾಗಿದ್ದರು. ಯಾವತ್ತೂ ಇವರಿಗೆ ಡೈರೆಕ್ಟ್ ಮ್ಯಾಂಡೇಟ್ರಿ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಿಲ್ಲ. ಆದ್ದರಿಂದ ಇವರು ಕರ್ನಾಟಕದ ಜನರನ್ನ ನಂಬ್ತಾ ಇಲ್ಲ. ಕರ್ನಾಟಕ ಜನಕ್ಕೆ ಈ ರೀತಿ ಮೋಸ ಮಾಡಿನೇ ನಾವು ರಾಜಕಾರಣ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೆ ಬಂದಿರಬೇಕು. ಈಗ ಸಿದ್ದರಾಮಯ್ಯನವರು ಸುಳ್ಳು ಲೆಕ್ಕ ಕೊಡ್ತಾ ಇದ್ದಾರೆ, ಜನತೆನ ದಿಕ್ಕು ತಪ್ಪಿಸೋದಕ್ಕೆ ಈ ಥರದ ಸುಳ್ಳು ಲೆಕ್ಕಗಳನ್ನು ಜನತೆ ಮುಂದೆ ಇಡ್ತಿದ್ದಾರೆ ಅಂತ. ಯಾಕೆಂದರೆ ಪ್ರೆಸ್ ಮೀಟ್ನಲ್ಲಿ ಅವ್ರು ಕೊಟ್ಟ ಲೆಕ್ಕ ಆದಮೇಲೆ ಬೊಮ್ಮಾಯಿಯವರು BSY ಬೇರೆ ಒಂದು ಲೆಕ್ಕದ ಲಿಸ್ಟ್ ಕೊಡ್ತಾರೆ. ಅವರು ಲಿಸ್ಟ್ ಕೊಡಲಿ, ಈಗ ಇಬ್ಬರು ಲಿಸ್ಟ್ ಕೊಡಲಿ. ಈಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ, ತನಿಖೆ ಮಾಡಿ. ಇವ್ರು ಹೇಳ್ತಾ ಇರೋದು ಸತ್ಯ ಇದೆಯೋ, ಅವ್ರು ಹೇಳ್ತಾ ಇರೋ ತನಿಖೆ ಇದೆಯೋ, ಅವರು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶ ಮಾಡಲಿ. ಆಗ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾರೆ, ಜನತೆಗೆ ಯಾರು ಮೋಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಇದು ಎಲೆಕ್ಷನ್ ಸ್ಟ್ರಾಟಜಿ ಅನ್ನೋದು ಕಾಂಗ್ರೆಸ್ ಆರೋಪ. ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ಈಗ ವಿಚಾರನ ಜನದ ಮುಂದೆ ಇಟ್ಕೊಂಡು ಮೈಲೇಜ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಜನಗಳ ಮಧ್ಯದಲ್ಲಿ ಅನ್ನೋ ವಿಚಾರಕ್ಕಿಂತ ಇವಾಗ ಬಜೆಟ್ ಬಂದಿದೆ, ಬಜೆಟನ್ನು ಮಂಡನೆ ಮಾಡಬೇಕು. ಬಜೆಟನ್ನು ಮಂಡನೆ ಮಾಡಬೇಕಾದಾಗ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಈ ಹಿಂದಿನ ತನಕ ಕೇಳಿರಲಿಲ್ಲ. ಈ ಸಾರಿ 2-3 ಸಾರಿಯಿಂದ ಇವ್ರು ಕೊಡ್ತೀವಿ ಪರಿಹಾರ ಕೊಡ್ತೀವಿ ಅಂತಲೇ ಹೇಳ್ಕೊಂಬರ್ತಾಯಿದ್ರು. ಈಗ ಕೊಟ್ಟಿಲ್ಲ, ಅದಕ್ಕೋಸ್ಕರ ಈಗ ತಿರುಗಿ ಬಿದ್ದಿದ್ದಾರೆ.